So what's up people? Welcome back to ದಾರಿ ಸೀಕರ್ಸ್. ಮತ್ತೊಂದು ಹೊಸ ಜಾಗ, ಮತ್ತೊಂದು ಹೊಸ ದಾರಿ, ಮತ್ತೊಂದು ಹೊಸ ಎಕ್ಸ್ಪೀರಿಯನ್ಸ್ ಹಾಗೂ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ವಿ ಆರ್ ಇನ್ ಕುಮಟಾ. ಹೇಳ್ತೀನಿ ರೀ ಏನು ಮ್ಯಾಟ್ರು ಅಂತ. ಸೊ ಅಗಸ್ತ್ಯ ಮುನಿಗಳ ಬಗ್ಗೆ ಕೇಳಿದ್ದೀರಾ ಬ್ರೋ ನೀವು? ಅಗಸ್ತ್ಯ ಮುನಿ, ಅಗಸ್ತ್ಯ ಮಹರ್ಷಿಗಳು, ರಾಮಾಯಣ, ಮಹಾಭಾರತ ಈ ಥರ ಪುರಾಣಗಳಲ್ಲಿ ನೀವು ಅವ್ರ ಹೆಸರನ್ನ ಕೇಳಿರ್ತೀರ, ಅಗಸ್ತ್ಯ ಮುನಿಗಳು. ಆ ಅಗಸ್ತ್ಯ ಮುನಿಗಳು, ಮಹರ್ಷಿಗಳು ನಮ್ಮ ಕುಮಟಾದಲ್ಲಿ ತಪಸ್ಸನ್ನು ಮಾಡಿದ್ರು ಅನ್ನೋ ವಿಷಯ ಗೊತ್ತಾ ನಿಮಗೆ? ಇವತ್ತಿನ ನಮ್ಮ ದಾರಿ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ಅಗಸ್ತ್ಯ ಮುನಿಗಳು ತಪಸ್ ಮಾಡಿದಂಥ ಒಂದು ಜಾಗ, ಆ್ಯಕ್ಚುಲಿ ಗುಹೆ ಅದು. ಗುಹೆಯೊಳಗೆ ಕೂತ್ಕೊಂಡು ತಪಸ್ ಮಾಡಿರುವಂಥ ಒಂದು ಜಾಗ. ಸೊ ಕುಮಟಾದ ಅಘನಾಶಿನಿಯಲ್ಲಿ ಇದೆ. ಸೊ ನಮ್ಮ ದಾರಿ ಅಘನಾಶಿನಿಯ ಕಡೆಗೆ. ಸೊ ಬನ್ನಿ ಹೋಗುವ. ಹೋಗಿ ಸೀದಾ ತಗೋ ಹೆಟ್ಟಾಗಿ. ಈಗ ಉತ್ತರಕೊಪ್ಪ ಬಿಟ್ಟು ಕುಮಟಾದ ಕಡೆ ವಿ ಆರ್ ಇನ್ ಚಿತ್ರಿಗಿ. ಬಾಡ 7 ಕಿಲೋಮೀಟರ್ಗಳು. ಬಾಡ ಹಳ್ಕಾರ ಕ್ರಾಸ್, ಇನ್ನಾರೆ ಕಾಂಚಿಕಾ ದುರ್ಗಾ ಪರಮೇಶ್ವರಿ ಅಂತ ತುಂಬ ಪವರ್ಫುಲ್ ದೇವಸ್ಥಾನ ಅದು. ಮೇಲ್ಗಡೆಯಿಂದ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಕೂಡ ಇದೆ ಅಲ್ಲಿ. ಸೊ ಇಲ್ಲಿ ಲೋಕಲ್ ಬಾಡ ಹುಲಿ ಒಂದು ಗೊತ್ತು ನನಗೆ, ಕಮೆಂಟ್ ಮಾಡ್ತಾನೆ ನೋಡಿ ಬಾಡ ಹುಲಿ. ಬ್ರೋ ನೀವು ಖಾಲಿ ಯೂಟ್ಯೂಬಲ್ಲಿ ಮಾತ್ರ ವಿಡಿಯೋ ನೋಡ್ತೀರಾ, ಇನ್ಸ್ಟಾಗ್ರಾಮಿಗೆ ಯಾರೂ ಬರಲ್ಲ. ಸೊ ಇನ್ಸ್ಟಾಗ್ರಾಮಿಗೆ ಬನ್ನಿ, ರಿಯಲ್ ಬಕ್ಚೋರಿ ನಡೆಯೋದೇ ಅಲ್ಲಿ. ಶಾಲೆ ಕಾಗಾಲ, ನೀವು ಕಾಗಾಲ ಕ್ರಾಸಿಂದ ಹಿಂಗೆ ಹೋಗ್ಬೇಕಲ್ಲ ಸ್ಟೇಟು, ಕಿರುಬೈಲ್ ಕ್ರಾಸ್. ಈಗ ಫುಲ್ ಆಫ್ ರೋಡ್ ಅಂದರೆ ಖುಷಿ. ಪಾದಯಾತ್ರೆಗಳು ಕಷ್ಟ. ಇದು ಅಲ್ಲ, ಹಿಂಗೆ ಹೋದರೆ ಪೇಲ್ ಬಂದು ಸ್ವಲ್ಪ ತಡ ಆಯ್ತಾ ಅಂತ. ಈಗ ಮಾತ್ರ ಕೆಳಗ ಮೇಲ ಸೀದಾ ನನ್ನ ಪ್ರಕಾರ ಬೀಚ್ ನೋಡ್ತದಲ್ಲ ಇಲ್ಲಿಂದ. ಹೌದಲ್ಲ, ರೋಡೇ ರಾಶಿ. ಇಲ್ಲ ಇದಲ್ಲ, ಇದು ಏನೋ ಮಿಸ್ ಆಗಿ ಬಂದರು. ಇದೆಲ್ಲ ಬಂದು ಎಂಡ್ ಆಯ್ತಾ? ಇದು ಒಳ್ಳೆ ಪ್ಲೇಸೇ ಆ್ಯಕ್ಚುಲಿ. ರಿಟರ್ನ್ ನೋಡಬೇಕಾಯ್ತಲ್ಲ, ಇದು ಪೇಲ್ ಜಾಗ ಆಯಿತು. ಈ ಥರ ಎಲ್ಲ ಆಗ್ತಾ ಇರ್ತದೆ, ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಕೆಳಗಡೆ ವ್ಯೂ ಮಾತ್ರ ಸೈಕು. ಇದಲ್ಲ, ಅಲ್ಲಿ ಫಸ್ಟ್ ನಾವು ಸ್ಟಾಪ್ ಮಾಡಿರಲ್ಲ ಅದೇ ಕ್ರಾಸ್. ಒಂದು ಬೋರ್ಡ್ ಹಾಕ್ಬೇಕಿತ್ತು ಇವರು. ಈಗ ಈ ದಾರಿ ಅಣ್ಣ, ಅದು ಅಗಸ್ತ್ಯ ಗುಹೆ ಅಂತಾರಲ್ಲ, ಅದು ಎಲ್ಲಿಗೆ? ಮೇಲೆ ಹೋಗ್ಬೇಕಾ? ಇವರು ಬೇರೆ ಥರ ಹೇಳ್ತಾರಲ್ಲ, ಮೇಲೆ ಹೋಗಿ ಬಂದ್ರಲ್ಲ. ಮೇಲಲ್ಲ ಮರ, ಕೇಣ್ ಅಣ್ಣ, ಇಲ್ಲೊಂದು ಗುಹೆ ಇತ್ತಲ್ಲ, ಗುಹೆ ಅಲ್ಲಿ ಇದೇ ರೋಡ್ ಹೋಗ್ಬೋದಾ? ಹೌದಾ? ಮಾವು ಇಲ್ಲಲ್ಲ, ಮಾವು ಮ್ಯಾನ ಹೋಗಿ ಬಂದ್ರಲ್ಲ ನಾವೀಗ. ಅದೇಯ ಇಲ್ಲಂತೂ ಕೆಳಗೆ ಬಿಲ್ಡಿಂಗ್ ಅಂತ ಇದೆ ಅಂತದ್ದು. ಇದು ಯಾವುದೋ ಹೋಮ್ ಸ್ಟೇಗೆ ಬಂತಾ? ಇಲ್ಲ ಅಲ್ವಾ, ಇಲ್ಲಿ ಅಲ್ಲ ಬ್ರೋ, ಇದು ಯಾವುದೋ ಹೋಮ್ ಸ್ಟೇ. ಇಬ್ರು ತಪ್ಪು ಹೇಳ್ಬಿಟ್ರ. ಇದು ಈ ರೂಟು ಯಾವುದೋ ಹೋಮ್ ಸ್ಟೇ ಬಂದ್ಬಿಡ್ತಲ್ಲೋ. ಫಸ್ಟ್ ಹೇಳಿದ ಭಾವನೆ ಕರೆಕ್ಟ್ ಹಂಗಾರೆ. ಫಸ್ಟ್ ಹೇಳಿದ ಭಾವನೆ ಸರಿ ಇದ್ನ, ಮೇಲ್ಗಡೆನೇ ಹೋಗ್ಬೇಕೇನು ಮೋಸ್ಟ್ಲಿ. ಮೇಲೆ ಎಂಡ್ ಆಯ್ತು ಮರ ರೋಡು. ಮತ್ತು ಇಲ್ಲೆಲ್ಲ ಸೈಡಿಗೆ ರೋಡ್ ಇಲ್ಲಲ್ಲ, ಇಲ್ಲೆಲ್ಲ ಸೈಡಿಗೆ ರೋಡ್ ಕಾಂತ ಇದಿರ್ಬೇಕು. ಇದು ಈ ರೋಡ್ ಇರ್ಬೇಕಾ? ಇದೆ ಅಂತೆ. ಇದೇ ದಾರಿ, ಇಲ್ಲೇ ಸ್ಟಾಪು. ಎಲ್ಲೋದು ದಾರಿ ತಪ್ಪುದೇ, ಅಷ್ಟು ಕೆಳ ಹೋಗ್ಬೇಕಲ್ಲ. ನಡುಕೆ ಆಗುದಿಲ್ಲ, ಗಾಡಿ ತಂದ್ರೆ ಅಲ್ಲಿ ಇದಕ್ಕೆ ಇದ್ರಾಗ ನಡುಕೆ ಆಗೋದಿಲ್ಲ, ಅಷ್ಟು ಡೌನ್ ಅದ. ಹಿಂಗೆ ಹೋಗ್ಬೇಕು ನಾವು. ಬೈಕ್ ತಂದರೆ ಇಲ್ಲೇ ಕೆಳಗೆ ಡೀಪಲ್ಲೇ ಇಲ್ಲ ತೆಂಗಿನ ಮರದ ಬುಡದಲ್ಲಿ ಬೈಕ್ ಪಾರ್ಕ್ ಮಾಡಿ ಹಿಂಗೆ ಇಳಿತ್ಯಾ? ಹಂಗೆ ಇಳ್ಕತ್ತದೆ. ಹಂಗೆ ಹೇಳಿದ್ರೆ ನೀವು ಹೊಡ್ಚಿ ಅಂತ ಹೋಗೋದೆ. ಹಂಗೆ ಹೇಳಿದ್ರೆ ಒಂದು ಪುರಾತನ ಹಿಸ್ಟ್ರಿ ಇದೆ ಈ ಜಾಗಕ್ಕೆ. ಎಂತ ಅಂದರೆ, ನಮ್ಮ ಅಗಸ್ತ್ಯ ಮಹರ್ಷಿಗಳು ಇದೇ ಗುಹೆಯಲ್ಲಿ ತಪಸ್ ಮಾಡಿದರು ಅಂತ. ಸೊ ಅದೆಷ್ಟು ಸತ್ಯ ಅನ್ನೋ ಸುಳ್ಳೋ ಗೊತ್ತಿಲ್ಲ. ಇಲ್ಲೊಂದು ಪುತ್ಥಳಿ ಹತ್ರ ಬಂದು ನಿಂತಿದ್ದೇವೆ. ಪರಮ ಸಂತ ಸದ್ಗುರು ಪುತ್ತು ಸ್ವಾಮೀಜಿ. ಅದ್ರ ಹಿಂದ್ಗಡೆ ಒಂದು ಗುಹೆ ಬೇರೆ ಇದೆ. ನಾನು ಹೇಳಿದ ಗುಹೆ ಇದಲ್ಲ, ಆ ಗುಹೆ ಇರೋದು ಇನ್ನೂ ಕೆಳಗಡೆ. ಸೊ ಇದು ಅವರ ಶಿಷ್ಯರು ಒಂದು ನಿರ್ಮಿಸಿದಂಥ ಒಂದು ಗುಹೆ.
ಒಳಗೆ ಹೋಗ್ತೀಯ ಹೋಗಿ ಇಲ್ಲರಿ ಬಂದಾರ ನಮ್ಮ ಸೂರ ಗುಹೆ ಒಳಗೆ ಹೋಗ್ತಾನೆ ವಿಡಿಯೋ ಮಾಡ್ಕೊತಲ್ಲ ನಾ ಹೋಗೋದಿಲ್ಲ ಅದ್ರಾಗ ನೀ ಹೋಗ್ರಲ್ಲೇ ಇಪ್ಪದೆ ಟಾರ್ಚ್ ಆನ್ ಮಾಡ್ಕೋಬೇಕಾ ಟಾರ್ಚ್ ಆನ್ ಮಾಡ ಏ ಬಂದೇನಾ ಹೌದಾ ಬಂದ ದೊಡ್ಡದ್ಯಾ ದೊಡ್ಡಕ್ಕಿಲ್ಲ ನೀ ಹೋಗ್ರಲ್ಲೇ ಸುಮ್ಮನೆ ಹಿಂಗೆ ಕೆಳಗೆ ಇಳಿದು ಅಲ್ಲಿ ನೋಡಿ ಅಲ್ಲೆಲ್ಲ ಸಮುದ್ರ ನೋಡ್ತದೆ ನಿಮಗೆ ಎಲ್ಲ ನೋಡೋದು ಸಮುದ್ರ. ನಮ್ಮ ಗುಹೆ ಹೋಗೋ ದಾರಿ ನೋಡಿ ಬ್ರೋ ಎಷ್ಟು ಕ್ರಿಟಿಕಲ್ ಇದೆ ಅಂತ. ಕಲ್ಗಿಲ್ ಮಾತ್ರ ಒಂದು ಕಲ್ಲು ಹಂದಿದ್ರು ಸೀದಾ ಕೆಳಗೆ ದಾರಿ ಸೀಕರ್ಸ್ ಹೋಗ್ತಾ ಅವನೇ. ಫಸ್ಟ್ ನಾವೀಗ ಹೋಗಿ ಗುಹೆ ನೋಡಬೇಕು. ಸೊ ಫಸ್ಟ್ ನಿಮಗೆ ವ್ಯೂ ತೋರಿಸ್ತೆ ನೋಡಿ. ಸಿ ವಾವ್, ಬಿದ್ದ ಅಂದರೆ ಅದೇ ಗೋಕರ್ಣ. ಆ ಬೆಟ್ಟ ದಾಟಿ ನೀವು ಆ ಕಡೆ ಹೋಗ್ಬಿಟ್ರೆ ಗೋಕರ್ಣ. ಎಲ್ಲೆಲ್ಲಿಗೆ ಕರ್ಕೊ ಹೋಗ್ತಾವೆ ಇಲ್ಲಿ ನೋಡಿ, ಹಿಂಗೆ ಇಳಿಬೇಕಂತೆ. ಅಯ್ಯೋ ಇವನು ಯಾವುದೋ ಬೇರೆ ರೂಟಲ್ಲಿ ಇಳಿಸ್ಬಿಟ್ಟ. ಅಲ್ಲಿದೆ ಆ ಸ್ವಾಮೀಜಿಯವರ ಮೂರ್ತಿ ಅಲ್ಲಿತ್ತು. ಸೊ ಅಲ್ಲಿಂದ ನಾವು ಹಿಂಗೆ ಕೆಳಗೆ ಇಳ್ಕೊಂಡು ಬಂದು ಗುಹೆ ಇರುವುದು ಅಲ್ಲೊಂದು ಮರ ನೋಡ್ತಿದ್ದಲ್ಲ, ಅಲ್ಲಿದೆ ಗುಹೆ. ಖಾಲಿ ವ್ಯೂ ನೋಡಿ ಬ್ರೋ, ಅದೇ ಗುಹೆ ಒಳಗೆ ಹೋಗ್ಬೇಕು ನಾವು. ಆ ಗುಹೆ ಒಳಗೆ ಹೋದರೆ ನೀವು ಮಿರ್ಜಾನಿಂದ ಹೊರಗೆ ಬರ್ಬೋದಂತೆ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಸೊ ಇಲ್ಲಿನ ಪ್ಲೇಸು ಲೋಕಲ್ಸ್ಗೆ ಗೊತ್ತಿರೋದು ಕಮ್ಮಿ. ಸೊ ಅಂಥದ್ರಲ್ಲಿ ನಮ್ಮ ರಿಷಬ್ ಶೆಟ್ರು ನೋಡಿ, ಆ ಪ್ಲೇಸ್ ನಿಮಗೆಲ್ಲೋ ನೋಡ್ದಂಗೆ ಅನಿಸ್ತದ್ಯಾ, ಅದಷ್ಟು ಸೀನು ಇಲ್ಲಿ ನೋಡಿ. ನಮ್ಮ ರಿಷಬ್ ಶೆಟ್ರು ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೋಗಾರೆ ಕಾಂತಾರ 2ನ. ಆ ಕಲ್ ಮೇಲೆ ಕೂತ್ಕೊಂಡು ಮೀನು ಇಡೋದಾ, ಕಡೆಗೆ ಇಲ್ಲಿ ತಂದು ಹಿಂಗೆ ಎಳ್ಕೋತಾರೆ ಗೊತ್ತಿದೆ. ಆ ಪ್ಲೇಸ್ ಅದು. ಹಾಂ ಆ ಪ್ಲೇಸ್. ಹಿಂಗೆ ಹೋಗ್ಬೇಕಲ್ಲ? ಹೌದಾ, ಹೋಗೋಕ್ಕಾಗ್ತದ್ಯಾ? ಹೋಗಾಗ್ತದೆ ಕೊಂಡ್ರೆ. ನನ್ನ ಸೈಜು ನಿನ್ನ ಸೈಜ್ ಇದು ಅದೇ ಎಲ್ಲರಿಗೂ ಗೊತ್ತದ. ಸ್ವಲ್ಪ ಬಗ್ಬೇಕು. ಬಾವಲಿ ಎಲ್ಲ ಎಂತ ಕಾಣುವುದೇ ಇಲ್ಲ. ಸೇಫ್ಟಿ ಪರ್ಪಸ್ಗೆ ಒಂದು ಜೊಳ್ಳಿಡು ಜಳ್ಳಿಡು ಬ್ಯಾಟ್ರಿದು ತಂದಾರೆ. ಸೊ ಒಳಗಡೆ ಎಂತ ನೋಡುದಿಲ್ಲ ಕೊಡು, ಇದ್ರ ಕಂಡಂಗಾಯ್ತು. ಜೊಳ್ಳಿ ಸಿಗ್ತದೆ ಕಾಂಬ್ರಿ. ನಿನ್ನ ಮೊಬೈಲ್ ಟಾರ್ಚ್ ಆನ್ ಇಟ್ಟು. ಗುಹೆ ಮಾತ್ರ ಟಾಪ್. ಹೊರಗಡೆ ಎಷ್ಟು ಬಿಸಿಲದೆ ಅಂದ್ರೆ, ಸೊ ಒಂದೇ ಸಲ ನೀವು ಹೊರಗಡೆ ಬಿಸಿಲಿಂದ ಒಂದೇ ಸಲ ATM ಒಳಗೆ ಹೋಗ್ತಿರಲ್ಲ, ಆ ತರ ಫೀಲ್ ಇಲ್ಲಿ. ATM ಒಳಗೆ ಹೋದ್ರೆ ಫುಲ್ ಚಿಲ್ಲಾಗಿ AC ಆಗ್ತದಲ್ಲ, ಅದೇ ತರ ಫುಲ್ ಚಿಲ್ ಇಲ್ಲಿ ಒಳಗಡೆ ಮಾತ್ರ ನೋಡಿ. ಇನ್ನು ತುಂಬಾ ಹೈಟ್ ಇದೆ ಅದು. ಸೊ ನಾವೀಗ ಇಲ್ಲೊಂದು ಸಣ್ಣ ಇದಿದೆ ನೋಡಿ, ಸಣ್ಣ ಜಾಗ. ಈ ಜಾಗದಿಂದ ಒಳಗೆ ಹೋಗ್ಬೇಕು. ಇವ ಒಳಗೆ ಹೋಗ್ತಾ. ಸೊ ನನ್ನ ಸೈಜ್ ಗೊತ್ತಿಲ್ಲ ಬ್ರೋ, ಹೋಗ್ತದೆ ಇಲ್ವಾ ಅಂತ. ಒಳಗೆ ಎಂತ ಒಳಗೆ ಪ್ರಾಣಿ ಪಕ್ಷಿದ ಎಂತ ಹೆದರಿಕಿರುವುದಿಲ್ಲ. ಆ್ಯಕ್ಚುಲಿ ಒಳಗೆ ಪ್ರಾಣಿ ಪಕ್ಷಿದ ಎಂಥದ್ದು ಹೆದರಿಕಿರುವುದಿಲ್ಲ, ಎಂಥದ್ದು ಇರುವುದಿಲ್ಲ. ಬಾವಲಿ ಒಂದೇ, ಅದು ಆಯ್ತು. ಕಪ್ಪು ಜಾಗದಾಗ ಇರ್ತದೆ ಬಾವಲಿ. ಹೆದರಿಕೆ ಅಂತಂದ್ರೆ ಅದೇ ಈ ಕಲ್ಲು, ಈ ಕಡೆ ಕಲ್ಲು ಮಣ್ಣಂದೇ ಭಯ ಬಿಟ್ರೆ ನಿಮ್ಗೆ ಯಾವ ಪ್ರಾಣಿ ಪಕ್ಷಿದ ಎಂತ ಭಯ ಇರುವುದಿಲ್ಲ ನನ್ನ ಪ್ರಕಾರ. ಬದಿಬಾ ಇದ್ರ ಒಳಗೆ ಹೋಗ್ಬೇಕಲ್ಲ ನಾವೀಗ. ಹೆಂಗ್ ಹೋಗುದಾಯ್ತು? ಬಾ ಹೋಗ ಹೋಲಲ್ಲ, ಧೈರ್ಯ ಮಾಡಿ ಒಳಗೆ ಹೋಗ್ತಾವ್ರೆ. ಎಂತ ಆಗ್ತದೆ ನೋಡು. ಯಾವ ಪೊಸಿಷನ್ ಹೋಗ್ದಂತ ಗೊತ್ತಾಗ್ತಿಲ್ಲ ಇಲ್ಲಿ. ಈಗ ನೆಟ್ಗೆ ಹೋಗ, ನೆಟ್ಗೆ. ಹಾ ಹಂಗಾಗುದಿಲ್ಲ, ಕ್ರಾಸ್ ಆಗಿ ಹೋಗ್ತದೆ ಕಮ್ಮಿ. ತೊಟ್ಟಿ ಹಾಕ ಬರ್ಬೇಕಿತ್ತ, ಪಾಸ್ ಆಗಿತ್ತ. ಆ ಬ್ಯಾಗ್ ಕೊಡು, ನೀವು ತರಿಸ್ಕೊಂತ ಹೋಗು ಮತ್ತೆ ಬ್ಯಾಗ್ನ. ಸ್ವಲ್ಪ ಕ್ರಿಟಿಕಲ್ ಅದೇ, ಆದ್ರೂ ಹೋಗ್ಬೇಕಾಗತ್ತೆ. ಎಂತ ಮಾಡೋದು? ಈ ಗುಹೆ ಒಳಗೆ ಹೆಂಗ್ ಹೋಗ್ತೀರಾ ಬ್ರೋ? ಮಂಡಿ ಪಕ್ಕ ಸಿಗ್ತದೆ. ನಾ ಬರೋಕ್ ಆಗುದಿಲ್ಲ ಇದ್ರಾಗೆ. ಪಕ್ಕ ಆತದ ಬರ, ಹೋಗ ಆರಾಮ್ಸ ಆತದ. ಪಕ್ಕ ಆತದ ಬಾ, ಪಕ್ಕ ಬರ್ತೇನೆ ಬಾ. ಯಾರ್ಜಾ ನೀ ಬಂದ್ರಟ್ಟೆ ನಂಗೆ ಧೈರ್ಯ. ನೀವು ಒಬ್ಬನೇ ವಿಡಿಯೋ ಮಾಡ್ಕೋಬಾರ, ಹಂಗೆ ಹೆದರಿಕೆ ಬಾರ. ಇಲ್ಲೆಲ್ಲ ಕೊಂಡ್ರೆ ಹೆದರಿಕೆ ಆತದ. ಇದಿಡ್ಕ ಕ್ಯಾಮ್ರಾ ಹಂಗೆ ಬಾರ, ಬೆಟ್ಟ ಹೊಡ್ಕಂತೀನಿ. ನಾಕ್ ಬಂದಲ್ಲ ಹಂಗ ಬಾ. ಆತದ ಬಾ. ನಂಗೆ ಹೆದರಿಕೆ ಆತದೆ ನಾರ್ಜ. ಆಗುದಿಲ್ಲ, ದಾಟುಕ ಆಗುದಿಲ್ಲ. ಆತದ ಹಂಗೆ ದಮ್ ಕೊಟ್ಟು ಬಾ. ಹಂಗೆ ಮತ್ತೊಂದ್ಸಲ ದಮ್ ಕೊಟ್ಟು ಹೋಗ ಮಂಗ. ಹಂಗೆ ಬಂದ ವಾಪಸ್ ಹೋಗ್ಬೇಡುವ. ಆಗುದಿಲ್ವಾ? ಇಲ್ಲೇ ಲಾಸ್ಟ್ ಬರುಕೋದು. ನಾ ಇಲ್ಲಿ ನಡು ಮಧ್ಯ ಅವನೇ ಬಾರ. ಇಲ್ಲೋರಿಗೆ ಬಂದ್ರೆ ಆಯ್ತು, ಆ ಕಡೆ ಆರಾಮ್ಸೆ ಒಪ್ಕತ್ತದ್ಯಾ. ಇಲ್ಲಿ ಕಣಿ ಅದೊಟ್ಟು ಜಾಗ ನಂಗೂ ಆಗ್ಲಿಲ್ಲ. ಬಾ ಆರಾಮ್ಸೆ ಆಗ್ತದೆ, ಪಕ್ಕ ಹೇಳ್ತನಲ್ಲ. ಹಂಗೆ ಬಾ ಮಂಗ. ಅರ್ಧಕ್ಕೆ ಸಿಕ್ಕ ಬಾ ಆಗುದಿಲ್ವ ಮಂಗ? ಇಲ್ಗಡೆ ಕೆಳಗೆ ಆಗ್ತದೆ ಬರ. ನಾ ಇಲ್ಲಿ ಸೆಂಟ್ರಾಗ ಅವನು ಮಂಗ. ನಂಗೆ ಯಾರ ಕಾಲ್ ಹಿಡ್ಕ ಎಳ್ಕೊ ಹೋದ್ರೆ ಎಂತ ಇಲ್ಲ ಒಳ ತೋರ್ಸ್ಕೊ. ಹಂಗೆ ಹೆದರಿಕೆವರೆ ಬಾ ನೀನು. ನಾನೇ ದಮ್ ಕಟ್ಟಿರೋ ಹೋಗ್ತಾವನಿಗೆ. ಇಲ್ಲಿ ತೋರ್ಸು ಒಂದ್ಸಲ. ಈ ದಾರಿಗೆ ಹ್ಯಾಂಗ್ ಬರ್ತೇ ನೀನು? ನಾರ್ಜ ಅಲ್ಲಿ ಅಂತದ್ದು ಕೊಂಡಂಗ್ ಕಾಣ್ತದ ಮರೆ. ಬಾವುಲಿನದು ಅಲ್ವಾ? ಮತ್ ಲಾಸ್ಟ್ ವಿಡಿಯೋ ಹೋಗ್ಕಂತೀವಿ. ಇಲ್ವಾ? ಹೋಗ್ಬಾರ ಅಲ್ವಾ? ಅಲ್ಲಿ ನೀ ಬಂದ್ರೆ ಒಂದು ಧೈರ್ಯ ಮಳ್ಳ. ಒಬ್ಬನೇ ಒಪ್ಕಾಗುದಿಲ್ಲ. ಬರೋಕೆ ಆಗುದಿಲ್ಲ.
ಅವಾಗ ಇಡೀ ತಂಪಿತ್ತು ಮರ, ಇಲ್ಲಿ ಬಂದೊಟ್ಟು ಹೆದರಿಕೆ ಬಿಗ್ರಣ್ಣ ಆಗುವ ನಾನು. ಸ್ವಲ್ಪ ದೊಡ್ಡ ಗುಹೆ ಎಲ್ಲ ನಡೆದಿದ್ದು ಬಾ ನೀನು. ಮಿಸ್ ಮಾಡ್ಕಂತೆ ಮಂಗ, ಮಿಸ್ ಮಾಡ್ಕಂತ ಅಂತ ಎಲ್ಲಾರಿ ಬಂದ್ಕಂಡೆ. ದಮ್ ಕಟ್ಟು ಒಂದ್ಸಲ. ಹೆಂಗ್ ಕಟ್ರು ದಮ್ ಕಟ್ಟು ಬರುಕ್ ಹೆಂಗ್ ಆತದಳು? ನಾ ಬಲಿಲ್ಲ ಹತ್ತು ಸುಮಾರು ದೂರ ಅದೇ ನಾರ್ಜ. ಇಲ್ಲ ಪೀಠ ಇಲ್ಲ ಈ ಕಂತ ನನಗೆ ಬರುದೇ. ಟ್ರೈ ಮಾಡ್ತಾವ. ಹಂಗೆ ಬಾ ಹಂಗೆ ಬಾ ಹಂಗೆ ಬಾ. ಬಂದೆ ಕಂಡೆ ನಾ ಹೇಳಲಿಲ್ಲ ಮಂಗ ಹಂಗೆಲ್ಲ ಎಂತಕ್ಕೂ ಇಲ್ಲ. ನಂದು ಹಂಗಾಗದೆ ಬರುದೇ ಅಂತೂ ಬಂದ್ಬಿಟ್ರೆ. ಹೌದಾ ಬ್ರೋ, ಇಷ್ಟು ಸಪೂರ ದಾರಿಯಲ್ಲಿ ನಾನು ಪಾಸಾಗಿ ಬಂದ ನೋಡಿ. ಅಯ್ಯಬ್ಬ, ಇಲ್ಲಿ ನೋಡಿ ಬಟ್ಟೆ ಎಲ್ಲ ಎಂತಕ್ಕೂ ಇಲ್ಲ. ಸುಮ್ಮನೆ ಹೆಲ್ಮೆಟ್ ಹಾಕ ಮನೆಗೆ ಹೋಗ್ಬೋದು. ಈಗ ಅದು ಕಲ್ಲು ಇನ್ನು ಎಷ್ಟು ದೂರ ಅದೇ ಗುಹೆ? ಅಲ್ಲಲ್ಲ ಇದಲ್ಲ ಅಂತೂ. ಅಲ್ಲಿಂದ ಒಳಗ್ ಬರೋಕ್ ಆಗುದಿಲ್ಲ ಅನ್ಕಿದ್ದೆ ನಾನು. ಮೋಟಿವೇಟ್ ಮಾಡಿ ಒಳಗ್ ಕರ್ಕೊಂಡ. ನನ್ಗಿಂತ ಇನ್ನೊಂದು ಚೂರ್ ದಪ್ಪ ಇದ್ದವ್ರು ಬಂದ್ರು ಆಗುದಿಲ್ಲ, ವಾಪಸ್ ಹೋಗುದೆ. ಆಯ್ತು ಅಷ್ಟೇ. ಅಷ್ಟೇ ಅದು. ಬಾವಲಿ ಮಾತ್ರ ರಾಶಿ ಇಲ್ಲಿ ಈ ತರ ಉಂಟು ಬ್ರೋ ಗುಹೆ. ನೀರು ಬಿದ್ದ ಸೌಂಡ್ ಕೇಳುದಿಲ್ವಾ? ಅಯ್ಯಪ್ಪ, ಬಳ್ಳಿ ಎಲ್ಲ ಅದೇ ಇಲ್ಲಿ. ಇಲ್ಲಿ ನೋಡಿ. ಇಲ್ಲಿ ನಿಮ್ಗೆ ಸಿಗುವಂತ ಒಂದೇ ಒಬ್ಬನೇ ಒಬ್ಬ ಫ್ರೆಂಡ್ ಅಂದ್ರೆ ಅದು ಬಾವಲಿ. ಬಾವಲಿ ಬಿಟ್ಟು ಮತ್ತೆ ಯಾರು ಸಿಕ್ಕುದಿಲ್ಲ ನಿಮ್ಗೆ. ಬದಿಕ್ ಕರ್ಕ ಬಂದವನು. ಬಾವಲಿ ಮಾತ್ರ ರಾಶಿ ತುಂಬಾ ಇದೆ ಬಾವಲಿಗಳು. ಒಳ್ಳೆ ಆಯ್ತೆ ಮರ. ಅದೇ ನೀರು ಬೀಳುದು. ನೀವು ಬೆಳಕು ಟಾರ್ಚ್ ಏನು ಇಲ್ಲದೆ ಬಂದ್ಬಿಟ್ರೆ ಎಂತದು ನೋಡುದಿಲ್ಲ. ಟಾರ್ಚ್ ಒಂದ್ಸಲ ಆಫ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಟಾರ್ಚ್ ಆಫ್ ಮಾಡ್ಬಿಟ್ಟ ಇಷ್ಟೇ ಕಗ್ಗತ್ತಲು ರಾತ್ರಿಗಿದ್ದಂಗೆ ಏನು ನೋಡುದಿಲ್ಲ ನೀವು. ಟಾರ್ಚ್ ಎಲ್ಲ ಇಲ್ಲ ಅಂದ್ರೆ. ಟಾರ್ಚ್ ಹಾಕಿದ್ರೆ ಇಲ್ಲೇ ಇದೀನಿ ನಾನು. ಸೊ ಗುಹೆ ಎಂಡ್ ಇದು ಆಕ್ಚುಲಿ. ಅಂತೂ ಎಂಡಿಗೆ ಬಂದ್ಬಿಟ್ರು. ಏನೋ ಎಲ್ಗಡೆ ಹೊಕ್ಕಂತೆಲ್ಲ ಬಂದು ಗುಹೆ ಎಂಡಿಗೆ ಬಂದ್ಬಿಟ್ಟಿದ್ರು. ಸೊ ಇಲ್ಲಿ ನಮ್ಗೆ ಅವರು ತಪಸ್ ಮಾಡಿದಂತ ಪೀಠ ಎಲ್ಲ ಇತ್ತು ಅಂತ ನಾನು ನೋಡಿದೆ ಎಲ್ಲೋ ಒಂದ್ ಕಡೆ. ಸೊ ಆ ಪೀಠ ಎಲ್ಲ ಎಲ್ಲೂ ನೋಡ್ಲಿಲ್ಲ, ನನ್ಗಂತೂ ನೋಡ್ಲಿಲ್ಲ. ಎಲ್ಲೇ ಮಿಸ್ ಆಯ್ತೋ ಏನೋ ಗೊತ್ತಿಲ್ಲ. ಸೊ ಆ ಪೀಠ ಎಲ್ಲ ನನ್ಗಂತೂ ನೋಡ್ಲಿಲ್ಲ. ಸೊ ಗುಹೆ ಎಂಡ್ ತನಕ ಬಂದ್ರು. ಈಗ ಸೀದಾ ವಾಪಸ್ ಅದೊಂದು ಹೆಂಗ್ ಕ್ರಾಸ್ ಆಗುದು ಅಂತ ಕಾಣ್ತಾವ್ ನಾನು. ಈಗ ನಂಗೊಂದು ಟಾಸ್ಕ್ ಅದೇ. ಫಸ್ಟ್ ಬರ್ಬೇಕಿದ್ರೆ ಆ ಟಾಸ್ಕ್ ಕಂಪ್ಲೀಟ್ ಆಯ್ತು. ಸೊ ಈಗ ವಾಪಸ್ ಹೋಗ್ಬೇಕಿದ್ರೆ ಅದನ್ನ ಯಾವ ತರ ಕಂಪ್ಲೀಟ್ ಮಾಡುತ್ತೆ ಅನ್ನೋದೇ ನೋಡ್ಬೇಕು. ನೀವು ನೋಡಿ ಕಡ್ಡಿ ತರ ಅವ್ನು ಆರಾಮ್ಸೆ ಪಾಸ್ ಹೋಗ್ತಾನೆ ಆ ರೋಡಲ್ಲಿ, ಆ ದಾರಿಲಿ. ಮಂಡ್ಯ ಎಲ್ಲ ಸಪೂರಿ ಕೊಡಿಲ್ಲ. ಮಂಡ್ಯ ಎಲ್ಲ ಸಪೂರಿ ಕೊಡಿಲ್ಲ. ಎಲ್ಲೆಲ್ಲಿ ಹೋಗ್ತೇವಾರ ನೀನು. ಈಗ ನಾ ಹೆಂಗ್ ಬರುದು ಅದ್ರಾಗೆ? ನಂದು ಆಕ್ಚುಲಿ ಅವನಕ್ಕಿಂತ ಡಬಲ್ ಸೈಜ್. ಅವ ಅದ್ರಾಗ ದಾಟ್ ಹೋದ. ನಾನೀಗ ಹೆಂಗ್ ಹೋಗುದೇನು? ಅದ್ ಬರ್ಬೇಕಿದ್ರೆ ಹೆಂಗ್ ಬಂದ್ರೆ ನಂಗೆ ಗೊತ್ತು. ಸೊ ಈಗ ದಾಟ್ ಹೆಂಗ್ ಹೋಗುದು ಅಂತ ನೋಡ್ತಾನೆ. ಇನ್ನೊಂದು ಸಜೆಷನ್ ನನ್ನ ಕಡೆಯಿಂದ, ನೀವು ಇಲ್ಲಿ ಬರ್ಬೇಕಿದ್ರೆ ವೈಟ್ ಡ್ರೆಸ್ ಹಾಕ ಬಂದ್ರೆ ಪೇಲ್ ಅಷ್ಟೇ, ಕೆಂಪಾಗೋಗ್ತದೆ. ಈಗ ನಂದು ಹಂಗೆ ಆಗೋದು. ವೈಟ್ ಡ್ರೆಸ್ ಹಾಕ ಬಂದ್ರೆ ಪೇಲ್ ನೀವು ಅಷ್ಟೇ. ಇಲ್ಲಿ ನೋಡಿ. ಬಾ 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 ಮತ್ತೊಂದ್ಸಲ ಮೋಟಿವ್ ಮಾಡ್ಬೇಕಾಯ್ತಿದ್ ನನಗೆ. ಸೊ ನೋಡಿ ಬ್ರೋ, ಈ ಕಡೆಯಿಂದ ಹೆಂಗ್ ಪಾಸ್ ಆಗ್ಲಿ ನಾನು? ಟೂ ಡಿಫಿಕಲ್ಟ್ ಬ್ರೋ. ಚಟ್ ನೋಡಿ, ಇಲ್ಲಿ ನೋಡಿ. ಇಷ್ಟು ಸಣ್ಣ ದಾರಿ, ಇಷ್ಟು ದೊಡ್ಡ ಜೀವ. ಈಗ ಗುಹೆಯಿಂದ ಹೊರಗೆ ಹೋಗ್ಬೇಕು ನೋಡಿ. ಹಿಂಗೆ ಹೋಗ್ಬೇಕು. ಎಕ್ಸೆಲ್ ತನಕ ಓಕೆ ಬ್ರೋ. ನೀವು ಎಕ್ಸೆಲ್ ಇದ್ದೀರಾ ಅಂದ್ರೆ ಬರ್ಲಿ. ಡಬಲ್ ಎಕ್ಸೆಲ್ ಇದ್ರೆ ಇಲ್ಲೇ ಲಾಸ್ಟ್. ನಿಮ್ ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ. ಮುಂದೆ ಹೋಗುವ ಆಸೆ ಬಿಟ್ಬಿಡಿ. ನಾವೊಂದು ಸ್ವಲ್ಪ ವರ್ಷದಿಂದ ತಪಸ್ ಮಾಡ್ಲಿಕ್ಕೆ ಮರ ಚೇಂಜ್ ಆಗಬಹುದೇನೆ. ಚಂದನ್ ಗುಹೆ, ಚಂದನ್ ಮಹರ್ಷಿ ಅಂತಿ. ದಮ್ ಕಟ್ಗೆ ದಾಡಿ ಎಲ್ಲ ಬಿಟ್ಟು ಚಂದನ್ ಮಹರ್ಷಿ ಆತ್ ನಂದೇನು. ಇಲ್ಲೇ ಗುಹೆಯಲ್ಲಿ ಅವ್ರ ಜಾಗದಾಗ ಕೂದುದಿಲ್ಲ, ಬೇರೆ ಜಾಗದಾಗ ಕೂದುದೇ ಐತಿ. ಸೊ ಗುಹೆಯಿಂದ ಹೊರಗಡೆ ಸ್ವಲ್ಪ ಕ್ರಿಟಿಕಲ್ ಆಗಿ ಇಳಿಬೇಕು. ಸೊ ನೋಡಿ, ಇದೆಲ್ಲ ಯಾವ್ದು ಅಲ್ಲ, ಇದೆಲ್ಲ ಆರಾಮ್ ದಾಟ್ ಬರ್ಬೋದು ನೀವು. ಸೊ ಅಲ್ಲೊಂದಿದೆ ನೋಡಿ, ನೋಡಲ್ಲ ಇದ್ರಲ್ಲಿ. ಅದನ್ನ ಮಾತ್ರ ನೀವು ಡಬಲ್ ಎಕ್ಸೆಲ್ ಎಲ್ಲ ಇದ್ರೆ ಬರ್ಲೇಬೇಡಿ. ನನ್ನ ಸಜೆಷನ್, ನೀವೇನಾದ್ರೂ ಡಬಲ್ ಎಕ್ಸೆಲ್ ಸೈಜ್ ಇದ್ರೆ ಬರ್ಲೇಬೇಡಿ ಅಷ್ಟೇ. ಇದೇ ಪೀಠ ಈಗ ಗೊತ್ತಾಯ್ತು ನೋಡಿ. ಮಹರ್ಷಿಗಳು ತಪಸ್ ಮಾಡಿದ ಇದೇ ಜಾಗ. ಇಲ್ಲೇ ಕುತ್ಕೊಂಡು ತಪಸ್ ಮಾಡ್ತಿರೋ. ಅಲ್ಲಿ ನೋಡ್ತಿರೋದು ಸಮುದ್ರ. ನಿಮ್ಗೆ ಗೊತ್ತಾಗುದಿಲ್ಲ ಇದ್ರಲ್ಲಿ. ಇನ್ನು ಟಾರ್ಚ್ ಬೇಡ, ಟಾರ್ಚ್ ಆಫ್ ಮಾಡ್ತೀನಿ. ಟಾರ್ಚ್ ಆಫ್. ಟೀ ಶರ್ಟ್ ಮುಗೀತು ಬ್ರೋ, ಟೀ ಶರ್ಟ್ ಕತೆ ಮುಗೀತು. ವ್ಯೂ ನೋಡಿ ಬ್ರೋ, ನೀವು ಖಾಲಿ ವ್ಯೂ. ಸ್ವಾಮೀಜಿಗಳು ಎಂಥ ಸ್ಥಳದಲ್ಲಿ ಬಂದು ತಪಸ್ ಮಾಡಾರ ಅಂದರೆ ಪೀಸ್. ನಮ್ಮ ಶೆಟ್ರು ಶೂಟಿಂಗ್ ಮಾಡಿದ್ದಾರೆ ಇಲ್ಲಿ. ಎಲ್ಲಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲೇ ಐತೆ, ನನ್ನ ಕಣ್ಣು ಎದುರು ಮುಂದೆನೇ ಇದೆ. ಸಿ, ಎಲ್ಲಾದರೂ ನೆನಪಿಗೆ ಬಂತ ಈ ಸೀನು? ಇದಷ್ಟು ಜಾಗ ಎಲ್ಲಾದರೂ ನೆನಪಿಗೆ ಬಂತ ಕಾಂತಾರದಲ್ಲಿ. 5:30 ಸನ್ಸೆಟ್ ಬೇರೆ ಆಗೋ ಟೈಮ್ ಆಯ್ತು. ಇಲ್ಲಿಂದ ಮೇಲೆ ಹತ್ತಿ ಆ
ಕಡೆ ಹೋಗ್ಬೇಕು. ಗಚ್ಚ ಕೇವ್ ಅಂತ ಇದ್ರೆ ಹೆಸರು. ಸೊ ಹೆಂಗಿತ್ತು ಗುಹೆ ಅಂತ ಕಮೆಂಟ್ ಮಾಡಿ. XXL ಸೈಜ್ ಇದ್ದವ್ರಿಗೆ ನಾನು ರೆಕಮೆಂಡ್ ಮಾಡುವುದಿಲ್ಲ ಈ ಗುಹೆನ. ಸೊ ಅಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದೂರ ಮಾತ್ರ ಹೋಗ್ಬೋದು XXL ಇದ್ದವರು. ಎಲ್ಲಿದ್ದೀನಿ ಅಂತ ನಾನು ಮೇಲೆ ಹತ್ಬೇಕು. ಓ ಹೆಂಗಿತ್ತು ಗುಹೆ? ತುಂಬ ಕಷ್ಟಪಟ್ಟು ಒಳಗೆ ಹೋದೆ ಬರೋ ನಾನಂತೂ. ಸೈಕ್ ಮಾತ್ರ. ಹೊರಗಡೆ ಎಷ್ಟೇ ಬಿಸಿಲಿದ್ರು ನೀವು ಒಂದ್ಸಲ ಗುಹೆ ಒಳಗೆ ಹೋಗ್ಬಿಟ್ರೆ ಫುಲ್ ಕೋಲ್ಡ್ ಅಷ್ಟೇ. ಇನ್ನೂ ಒಂಥರ AC ರೂಮ್ ಒಳಗೆ ಹೋಗ್ದಂಗೆ ಆಗ್ತದೆ. ಬಟ್ಟೆ ಎಲ್ಲ ಮುಗ್ದೋಯ್ತು ಕತೆ. ಸೊ ಹೆಂಗಿತ್ತು ವಿಡಿಯೋ ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.